ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಕಲಬೆರಕೆ ಕಲಬೆರಕೆ ಕಲಬೆರಕೆ. ಅದ್ ಸರಿ ಇಲ್ಲ, ಇದ್ ಸರಿ ಇಲ್ಲ, ಇದ್ ತಿನ್ಬೇಡಿ, ಅದ್ ಕುಡಿಬೇಡಿ ಅನ್ನೋ ಮಾತು ತುಂಬಾ ಕಾಮನ್ ಆಗಿ ನೀವು ಕೇಳಿರ್ತೀರಿ. ಅದ್ರಲ್ಲೂ ಕೂಡ ಕೆಲವು ದಿನಗಳ ಹಿಂದೆ ನಕಲಿ ಮೊಟ್ಟೆ ಸುದ್ದಿ ಆಗಿತ್ತು. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಂತೆ ಅನ್ನುವಂತಹ ದೊಡ್ಡ ಸುದ್ದಿ ಕೇಳಿದ್ರೆ ಏನಪ್ಪಾ ಹಂಗಾದ್ರೆ ಏನ್ ತಿನ್ಬೇಕು ಯಾವ್ದನ್ನ ಬಿಡಬೇಕು ಅನ್ನುವಂತಹ ಯೋಚನೆ ನಿಮ್ಮಲ್ಲಿತ್ತು. ಇದಕ್ಕೆ ತಕ್ಕಂಗೆ ಪದೇ ಪದೇ ತರಕಾರಿ, ಸೊಪ್ಪು, ಹಾಲು, ಹೀಗೆ ನಾವು ತಿನ್ನುವ ಆಹಾರ, ಆರೋಗ್ಯಕ್ಕೆ ಒಳ್ಳೇದು ಅಂತ ತಿನ್ನುವ ಆಹಾರದ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಕರ್ನಾಟಕ ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸೊಪ್ಪು, ತರಕಾರಿ, ಮೊಟ್ಟೆ, ಹಾಲು ಈ ವಸ್ತುಗಳಲ್ಲಿ ವಿಷವಾಗಿ ಮಾರ್ಪಡ್ತಾ ಇದೆ. ಇವೆಲ್ಲವೂ ಕೂಡ ಕಲಬೆರಕೆ ಆಗ್ತಾ ಇದೆ. ಹೀಗೆ ಬಿಡ್ಕೊಂಡು ಹೋಗ್ಬಿಟ್ರೆ ನಾವ್ ಯಾರು ಬದುಕಕ್ಕಾಗಲ್ಲ ಅಂತ ಜನಪ್ರತಿನಿಧಿಗಳೇ ಧ್ವನಿ ಎತ್ತಿದ್ದಾರೆ. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಸೊಪ್ಪು ಮತ್ತು ತರಕಾರಿ ಯಾಕೆ ವಿಷ ಆಗ್ತಾ ಇದೆ, ಯಾವ ತರಕಾರಿಗಳಲ್ಲಿ ಯಾವ ರೀತಿಯ ವಿಷ ಇದೆ, ತರಕಾರಿಗಳಲ್ಲಿ ವಿಷ ಬರೋಕ್ ಹೇಗ್ ಸಾಧ್ಯ ಅನ್ನುವಂತಹ ಪ್ರಶ್ನೆ ನಿಮಗೆ ಕಾಡುತ್ತೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಬೆಳೆಯುವಂತಹ ರೀತಿ ಯಾವ ಪ್ರಮಾಣದಲ್ಲಿ ನಾವು ಬದಲಾಯಿಸ್ಕೊಂಡಿದೀವಿ ಅಂತ. ನಂಬರ್ 1, ಬೆಂಗಳೂರಿಗೆ ಬರುವಂತಹ ಸೊಪ್ಪು ತರಕಾರಿಯಲ್ಲಿ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ. ವಿಷ ಪತ್ತೆಯಾಗಿದೆ ಅಂದ್ರೆ ವಿಷಕಾರಿ ಅಂಶಗಳು ಪತ್ತೆಯಾಗಿದೆ. ಎಕ್ಸಾಂಪಲ್, ಬದನೆಕಾಯಿ. ನಿಗದಿಗಿಂತ 20 ಪಟ್ಟು ಸೀಸದ ಅಂಶ ಇದರಲ್ಲಿ ಪತ್ತೆಯಾಗ್ತಾ ಇದೆ. ಈಗ ಕೆಲವು ಕಡೆ ಇದನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಿದ್ದಾರೆ ಆ ಕೆಮಿಕಲ್ನ. ಬಟ್ ಇಲ್ಲಿ ಈಗ ನಮ್ಮ ಬಾಡಿಗೆ ಎಷ್ಟು ತಿಂದ್ರೆ ಒಳ್ಳೇದು, ಅದ್ರ ತಿಂದ್ರೆ ಒಳ್ಳೇದು ಅನ್ನೋದಕ್ಕಿಂತ ಈ ಪ್ರಮಾಣದಲ್ಲಿ ತಿಂದ್ರೆ ಅಂತಹ ದೊಡ್ಡ ವಿಚಾರದಲ್ಲಿ ಏನು ಆರೋಗ್ಯ ಕೆಡಲ್ಲ ಅನ್ಕೊಂಡಿರ್ತೀವಲ್ಲ, ಅದರ 20 ಪಟ್ಟು ಪತ್ತೆಯಾಗಿದೆ ಅಂತ. ಇನ್ನು ತೊಂಡೆಕಾಯಿ, ಇಲ್ಲೂ ಕೂಡ 10% ಸೀಸ ಇದೆ. ನಿಗದಿಗಿಂತ 10% ಸೀಸ ಇದೆ. ಚಪ್ರದ ಅವರೆಕಾಯಿ, ಇಲ್ಲೂ ಕೂಡ 9%. ಸೊಪ್ಪು, ಎಲೆಕೋಸು ಇಲ್ಲಿ 5 ಪಟ್ಟು. ಸೌತೆಕಾಯಿ, ಹೀರೆಕಾಯಿ, ದಪ್ಪ ಮೆಣಸಿನಕಾಯಿ, ಇಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಸೀಸದ ಅಂಶಗಳು ಕಂಡು ಬರ್ತಾ ಇದೆ. ಬೀಟ್ರೋಟ್, ಹಾಗಲಕಾಯಿ, ನವಿಲುಕೋಸು, ಬಜ್ಜಿ ಮೆಣಸಿನಕಾಯಿ, ಇಲ್ಲೂ ಕೂಡ ಸೀಸದ ಅಂಶಗಳು ಹೆಚ್ಚು ಪ್ರಮಾಣದಲ್ಲಿ ಪತ್ತೆಯಾಗ್ತಾ ಇದೆ. ಅಂದ್ರೆ ಮೆಟಲ್ ವಸ್ತುಗಳು ಹೆಚ್ಚಿನದಾಗಿ ಕಂಡು ಬರ್ತಾ ಇದೆ ಅಂತ. ಹಾಗಾದ್ರೆ ಎಲ್ಲಿ ಬಳಸುವಂತಹ ಕೆಮಿಕಲ್ನೆಲ್ಲ ಸ್ಪ್ರೇ ಮಾಡ್ತಾರಲ್ಲ ಅದ್ರಲ್ಲ, ಅಥವಾ ಮಣ್ಣೆ ವಿಷವಾಗಿದೆಯಾ, ಹರಿತಾ ಇರುವಂತಹ ನೀರಲ್ಲ, ಎಲ್ಲಿ ಸಮಸ್ಯೆ ಆಗ್ತಾ ಇದೆ? ಸೊಪ್ಪು, ತರಕಾರಿ ಎಲ್ಲದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಿಷಕಾರಿ ಅಂಶಗಳು ಬರ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಹಾಗಾದ್ರೆ ನೋಡಿ, ಈಗ ಯಾವುದೋ ಚಿಪ್ಸ್ ತಿಂದ್ವಿ, ಇನ್ಯಾವುದೋ ಕೇಕ್ ತಿಂದ್ವಿ, ಅದು ಆರೋಗ್ಯಕ್ಕೆ ಹಾನಿ ಆಗ್ತಾ ಇದೆ. ಪಾನಿಪುರಿ ತಿಂದ್ವಿ ಅಂದ್ರೆ ಅದು ಪಕ್ಕಕ್ಕಿಡೋಣ, ಅದು ಬೇರೆ ವಿಚಾರ. ಯಾಕಂದ್ರೆ ಅದು ಜಂಕ್ ಫುಡ್ ಅಂತ ಗೊತ್ತು ನಮ್ಗೆ. ಜಂಕ್ ಅಂದ್ರೆ ನಮ್ಮ ದೇಹಕ್ಕೆ ಆಗ್ದಲೇ ಇರುವಂಥದ್ದು, ಒಳ್ಳೇದಲ್ಲ. ಗೊತ್ತಿದ್ದು ನಾವು ತಿಂದು ನಮ್ಮ ದೇಹ ಹಾಳಾದ್ರೆ ನಾವೇ ಜವಾಬ್ದಾರಿ. ಆದ್ರೆ ನನ್ನ ಆರೋಗ್ಯಕ್ಕೆ ಒಳ್ಳೇದು, ನಾನು ಸೊಪ್ಪು ತಿನ್ಬೇಕು, ಐರನ್ ಸಿಗುತ್ತೆ ಅದರಲ್ಲಿ, ಒಳ್ಳೆ ಬಾಳೆಹಣ್ಣು ತಿನ್ಬೇಕು, ಪೊಟ್ಯಾಷಿಯಂ ಸಿಗುತ್ತೆ, ಕ್ಯಾರೆಟ್ ತಿನ್ಬೇಕು, ಕಣ್ಣಿಗೆ ಒಳ್ಳೇದು, ಕರಿಬೇವಿನ ಸೊಪ್ಪು ತಿನ್ಬೇಕು, ಕಣ್ಣಿಗೆ ಒಳ್ಳೇದು, ಸಬಸ್ಗೆ ಸೊಪ್ಪು ತಿನ್ಬೇಕು, ಹೆಚ್ಚಿನದಾಗಿ ಬಾಣಂತಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಸಿಗತ್ತೆ, ಈ ಬೀಟ್ರೋಟ್ ತಿನ್ಬೇಕು, ಹೆಚ್ಚಿನದಾಗಿ ರಕ್ತ ಚೆನ್ನಾಗಾಗುತ್ತೆ. ಹಿಂಗ್ ಡಾಕ್ಟರ್ಗಳು ಹೇಳಿ ಕಳಿಸ್ತಾರೆ ನಮ್ಗೆ, ದಾಳಿಂಬೆ ಹಣ್ಣು ತಿನ್ನಿ, ಸೊಪ್ಪು ತಿನ್ನಿ ನೀವು ಜಾಸ್ತಿ ಅಂತ. ಆದ್ರೆ ತಿಂತಾ ಇರುವ ವಸ್ತುಗಳೆಲ್ಲವೂ ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಕೊಂಡು ನಂಬಿಕೊಂಡು ಹಣ ಕೊಟ್ಟು ತಗೊಬಂದು ತಿಂತಾ ಇರೋದು ನನ್ನ ದೇಹಕ್ಕೆ ವಿಷವಾಗಿ ಪರಿಣಮಿಸ್ತಾ ಇದೆ ಅಂದಾಗ ಯಾರು ಪ್ರಶ್ನೆ ಮಾಡಬೇಕು? ರಾಜಕೀಯ ನಾಯಕರು ಇದ್ರ ಬಗ್ಗೆ ಪ್ರಶ್ನೆ ಮಾಡಲೇಬೇಕು. ಯಾಕಂದ್ರೆ ಅವರು ಅದೇ ತರಕಾರಿ ತಿನ್ನೋದು. ಅವ್ರೇನು ಫಾರಿನಿಂದ ಇಂಪೋರ್ಟ್ ಮಾಡಿಸ್ಕೊಳ್ಳಲ್ಲ. ಅವ್ರುಗಳು ಸತ್ರೆ ನಾವು ಸಾಯ್ತೀವಿ, ಅವರು ಸಾಯ್ತಾರೆ ಜೊತೆಯಲ್ಲಿ ಅಲ್ವಾ? ಹಾಳಾದ್ರೆ ಆರೋಗ್ಯ ನಮ್ದು ಹಾಳಾಗುತ್ತೆ, ಅವ್ರದ್ದು ಹಾಳಾಗುತ್ತೆ. ಹಾಗಾಗಿ ಈಗ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟ ನಿಯಮಾವಳಿಗಳ ಮಿತಿಯನ್ನ ಮೀರಿ 12 ಬಗೆಯ ಕೀಟನಾಶಕಗಳ ಅಂಶ ಈ ತರಕಾರಿಗಳಲ್ಲಿ ಪತ್ತೆಯಾಗಿದೆ ಈಗ.